ಮ್ಯಾಮ್ ಇಷ್ಟೆಲ್ಲ ರಿವಿಷನ್ ಮತ್ತು ಪ್ರಿಪ್ರೇಷನ್ ಚೆಕ್ ಲಿಸ್ಟ್ ಇದೆಲ್ಲ ಮಾಡಿದ್ರೂ ಒಂದು ಮಗುದು ಮೆಂಟಲ್ ಹೆಲ್ತ್ ಅನ್ನೋದು ಡಿಸ್ಟರ್ಬ್ ಆಗಿ ಮತ್ತು ಮನೇಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು, ಪೇರೆಂಟ್ಸ್ದು ಸಪೋರ್ಟ್ ಇಲ್ಲ, ಆ ಥರ ಸಿಚುವೇಶನ್ಸ್ ಇರೋ ಮಕ್ಕಳು ಎಕ್ಸಾಮ್ ಹಾಲಲ್ಲಿ ಏನು ಫೇಸ್ ಮಾಡ್ತಾರೆ ಮ್ಯಾಮ್? ಹೌ ಶುಡ್ ಪೇರೆಂಟ್ಸ್ ಟೇಕ್ ಕೇರ್ ಕಿಡ್ಸ್ನ? ಸೊ ಥ್ಯಾಂಕ್ ಯು ಫಾರ್ ದಟ್ ಕ್ವೆಶ್ಚನ್. ಯಾಕೆಂದರೆ ಮಕ್ಕಳೇ, ಅವರ ಮನಸ್ಸು ತುಂಬಾ ಒಂದು ಇನ್ನೋಸೆನ್ಸ್ ಇರುತ್ತೆ. ಆಮೇಲೆ ಅವರ ಮೆಚ್ಯೂರಿಟಿ ಲೆವೆಲ್ಲು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಡಲ್ಟ್ಸ್ಗಿಂತ ಸ್ವಲ್ಪ ಕಮ್ಮಿನೇ. ಅದರಿಂದ ನಾನೇನು ಪೋಷಕರಲ್ಲಿ ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಮಗು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಅದು ನಮ್ಮ ಜವಾಬ್ದಾರಿನೂ ಹೌದು. ಅದರಿಂದ ಆ ಮಗು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಮೇಲೆ ಒಂದು ರೂಮಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾಯಿದ್ದಾರೆ ಅವರು, ಅಥವಾ ಕೆಲವರು ವೀಡಿಯೋ ಗೇಮ್ ಆಡಿ ಮೆಂಟಲ್ ಫೆಟೀಗ್ ಆಗಿರುತ್ತೆ, ಕೆಲವರು ಸೋಷಿಯಲ್ ಮೀಡಿಯಾಗೆ ಹೋಗಿ ಏನೇನೋ ನೋಡಿ ಡಿಸ್ಟರ್ಬ್ ಆಗಿರ್ತಾರೆ. ಆಮೇಲೆ ಕೆಲವು ಸರಿ ಫ್ಯಾಮಿಲೀಸಲ್ಲೇ ಒಂದು ಕಂಪ್ಯಾರಿಸನ್ನು, ದೊಡ್ಡ ಮಗಳು ಹೀಗೆ, ಚಿಕ್ಕ ಮಗ ಹೀಗೆ. ಸೊ ಅದು ಅನ್ಕಾನ್ಷಿಯಸ್ಲಿ ಏನು ಅಂದರೆ ಮಗುವಿಗೆ ಆಲ್ರೆಡಿ ದೇರ್ ಇಸ್ ಅ ಲಾಟ್ ಆಫ್ ಫ್ರಸ್ಟ್ರೇಷನ್, ದೇರ್ ಇಸ್ ಅ ಲಾಟ್ ಆಫ್ ಓವರ್ವೆಲ್ಮಿಂಗ್ ಸ್ಟ್ರೆಸ್ ಟು ಪರ್ಫಾರ್ಮ್. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಾವು ತುಂಬ ಸರಿ ನಮ್ಮ ಶಾಲೆಯಲ್ಲೂ ನೋಡಿದ್ದೀವಿ, ಮಕ್ಕಳು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಕೆಲವು ಸರಿ ಎಕ್ಸಾಮ್ ಹಾಲಿಗೆ ಬಂದು ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಅಂದರೆ ಕೆಲವು ಸರಿ ನಿದ್ದೆನೇ ಮಾಡಿಬಿಡ್ತಾರೆ ಒಂದು 10-15 ನಿಮಿಷ. ಕೆಲವ್ರಿಗೆ ಬೆವರು ಬಂದು ಒಂಥರ ಪ್ಯಾನಿಕ್ ಅಟ್ಯಾಕ್ ಥರ ಆಗುತ್ತೆ ಕ್ವೆಶನ್ ಪೇಪರ್ ನೋಡಿದ ಕೂಡಲೇ.